ಪಾಟಿ ಉದ್ದ ಕಾಣ್ತಿದ್ದೆ. ಅದೇ ಯಾರಮ್ಮ ನೀನು? ಈ ಪಟ್ಟಿ ಉದ್ದುದಕ್ಕಿದ್ದಿ, ಇದೇನ್ ಬಟ್ಟೆನ ಏನಿದ ನೋಡ. ತುಂಡು ಬಟ್ಟೆ ಎಲ್ಲ ಹಾಕೊಂಡು ನಮ್ಮ ಹಳ್ಳಿ ಕಡೆಗೆ ಬರ್ಬೇಡ. ನಮ್ಮ ಹಳ್ಳಿಲಿರೋ ಹುಡುಗರು ಅಂತಿಂತವ್ರಲ್ಲ, ಭಾರಿ ಪಟಿಂಗಳು. ಈ ತರ ತಳಕು ಬಳಕು ಮಾಡ್ಕೊಂಡ್ ಬಂದೆ ಮನೆಗೆ ಹೋಗಲ್ ನೋಡಿ ನೀನು. ಅಯ್ಯೋ ಅಜ್ಜಿಗಳ, ಇದು ಯಾಕೆ ನಾನು ನೋಡ್ತಿದ್ದೀನಿ ಅವಲಿಂದ ಬಾಯಿ ಲಬ 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 ಅಂತ ಪಡ್ಕೋತಿರಲ್ಲ. ನನ್ನ ಬಟ್ಟೆ ಏನಾಗಿದೆ? ನಾನು ಸಿಟಿಯಿಂದ ಬಂದಿರೋದು. ಸಿಟಿಲೆಲ್ಲ ನಾವು ಇದೇ ರೀತಿನೇ ಬಟ್ಟೆ ಹಾಕೊಳ್ಳೋದು. ಅಷ್ಟಕ್ಕೂ ನೀವು ನನ್ನ ಯಾರು ಅಂತ ಅನ್ಕೊಂಡಿದ್ದೀರಾ? ನೀನು ಯಾರಾದ್ರೂ ಆಗಿರಪ್ಪ. ನಮ್ಮ ಮನೆ ತನಕ ಬಂದಿದ್ದೆ, ಬದಿಕೊಂಡಿದ್ದಿ ಅನ್ಕ. ನಮ್ಮ ಮನೆಗೆ ಬಂದೆ, ಏನ್ ತೊಂದರೆ ಆಗಿಲ್ಲ. ಊರ್ ಮಧ್ಯಕ್ಕೆ ಹೋಗಿದ್ದೀರಿ, ರೋಡಲ್ಲಿ ಜನಗಳು ಬಿಡ್ತಿದ್ರ? ಜನಗಳಲ್ಲ, ಹುಡುಗರು, ಪಟ್ಟೆ ಹುಡುಗರು ಕಣವ. ಕಮಲವ ಹೇಳ್ತಿರೋದು ನಿಜ. ನೀನು ಯಾಕಿಂತ ಬಟ್ಟೆ ಹಾಕಿದಿ? ನಡಿ, ಸೀರೆ ಕೊಡ್ತೀನಿ ನಮ್ಮ ಜಯ ಒಂದು. ನಂದು ಬೇಡ, ಹಳೆ ಸೀರೆ. ವಯಸ್ಸಾಗಿರೋರು ಉಡ್ಕೊಳ್ಳೋದು ಚೆನ್ನಾಗಿ ಕಾಣಲ್ಲ ನಿಂಗೆ. ನಮ್ಮ ಜಯಂತ ಒಳ್ಳೊಳ್ಳೆ ಸೀರೆ ಐತೆ, ನಡಿ ಕೊಡ್ತೀನಿ. ನಡಿ ಹುಡ್ಕ ನೋಡಿ ಹೆಂಗ್ ಕಾಣ್ತಿ ಅಂತ. ಅಯ್ಯೋ ಅಜ್ಜಿತಿರ್ಗೇನೋ ತಲೆ ಕೆಟ್ಟಿದೆ ಅನ್ಸುತ್ತೆ. ಅಜ್ಜಿ, ನಿಮ್ಮ ಹತ್ರ ನಮಗೆ ಮಾತಾಡೋಕೆ ಟೈಮ್ ಇಲ್ಲ ನನಗೆ. ನಾನು ಇಲ್ಲಿಗೆ ಕೆಲ್ಸದ ಮೇಲೆ ಬಂದಿದ್ದೀನಿ. ನಮ್ಮ ಹಳ್ಳಿಲಿ ಎಂತದವ ನಿನ್ ಕೆಲಸ? ಏನೋ ಕೆಲ್ಸಕ್ಕೆ ಬಂದಿದ್ದೀ ಅಂತ ಹೇಳ್ತೀಯಾ? ಬಾ, ಸೀರೆ ಕೊಡ್ತೀನಿ, ಸೀರೆ ಉಡ್ಕೊಂಡು ಹೋಗಿ ಕೆಲಸ ಮಾಡು. ಅಬ್ಬಬ್ಬಾ, ಅತ್ತಿ ಆಯ್ತು. ಏನ್ ಮುದುಕಿದಿರಪ್ಪ ನೀವು, ತಲೆ ತಿಂದಿಕ್ತೀರಾ ನೀವು. ನಿಮ್ಮ ಮನೇಲಿ ಯಾರು ಇಲ್ವಾ? ನೀವಿಬ್ರನ್ನ ಬಿಟ್ರೆ ಯಾಕವ ಹಂಗಂತ್ಯ? ನಾನು ಸೊಸೆ ಅವಳೆ ಜಯ. ಕರೀರಿ ಅವ್ರನ್ನ. ಸುಮ್ಮನೆ ನನ್ನ ತಲೆನೋವು ಬಿಸಿ ಮಾಡಬೇಡಿ. ಕೆಲ್ಸದ ಮೇಲೆ ಬಂದಿದ್ದೀನಿ, ಮುಗಿಸ್ಕೊಂಡು ಹೋಗ್ತೀನಿ. ಇಲ್ಲಿ ಇಲ್ಲಿದೆಯಲ್ಲ. ಅಯ್ಯ ಅಲ್ಲಡಕ್ಕ, ಈ ಹುಡುಗಿನ ಅಲ್ಲ ಏನೋ ಪಾಪ ಅಂತ ಸುಮ್ಮನಾದ್ರೆ ಮನೆ ಒಳಗಡೆ ನುಗ್ಬಿಟ್ಟು ಸೀದಾ ಟಿವಿ ಕಡೆಗೆ ಹೋಗ್ತಾಳಲ್ಲ. ಟಿವಿಗೆ ವೇರ್ಕೊಂಡು ಹೋಗೋ ಕಳ್ಳಿನ ಹೆಂಗೆ? ಅಯ್ಯೋ ಇದ್ರು ಇರ್ಬೋದು ಕಣೆ ಕಮಲವ್ವ. ತರಿಕೆ ಇದು ಯಾವ ಗ್ರಾಚಾರನಪ್ಪ? ಅಲ್ಲ ಹೆಂಗ್ ಗೊತ್ತವ್ರಿ ನಮ್ಮನ್ನ ಬೈಕಳಲ್ವಾ? ಯಾರನ್ನ ಮನೆಗೆ ಬಿಡ್ಕತ್ತೀರಾ ಅಂತ ಹೊಸ ಮನೆ ಬೇರೆ ಹೊಸ ಟಿವಿ. ಎರಮ್ಮ ಎರಮ್ಮ ನಿಂತ ಕೈಲಿ ಟಿವಿ ತಕ್ಕ ಯಾಕೆ ಹೋಗ್ತಿದ್ದಿ? ಅಯ್ಯೋ ಯಾಕೆ ಹಚ್ಚಿದ್ದೀರಾ? ನನ್ಗೆ ಹಿಂಸೆ ಕೊಡ್ತೀರಾ? ಏನಿವಾಗ ನಿಮ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಇಲ್ಲ, ಗೀಬಮ್ಮು ಇಲ್ಲ. ನೀನ್ ಇಲ್ಲಿಗೆ ಬಂದಿರೋ ದೊಡ್ಡ ಪ್ರಾಬ್ಲಮ್ ನಮ್ಗೆ. ನಾನೇನ್ ಮಾಡ್ದೆ ನಿಮ್ಗೆ? ನೀವೇ ಅವಾಗಿಂದ ಒಟ ಒಟ ಅಂತಿದ್ದೀರಪ್ಪ. ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂದ್ರೆ, ಅಲ್ಲ ನೆಟ್ಟಗ್ ಮನೆ ಒಳಗಡೆ ನುಗ್ಬಿಟ್ಟು ಟಿವಿ ತಕ್ಕ ಹೋಗ್ತಿದ್ಯಲ್ಲ ಹೆಂಗೆ? ಟಿವಿ ಮುಟ್ಟಗಿಟ್ಟಿಯ, ಆಮೇಲೆ ಮುಟ್ಟಗಿಟ್ಟಿಯ. ಟಿವಿ ಮುಟ್ಬಾರ್ದ? ಟಿವಿ ಮುಟ್ಟಿದ್ರೆ ನನ್ ಕೆಲ್ಸನೇ ಆಗಲ್ಲ. ಕಮಲವ್ವ, ನೀನ್ ಹೇಳಿದ ಪಕ್ಕ ಕಣೆ, ಟಿವಿ ಕಳಿನೇ ಇವಳು. ಹ್ಞೂ ಟಿವಿ ಕಳಿನೇ. ಅಲ್ಲ ಕಣವ, ನಿಂಗೆ ಏನ್ ಅನ್ಸಲ್ವಾ? ನಮ್ದು ಹೊಸ ಮನೆ, ನನ್ ಸೊಸೆ ಕಟ್ಟಿರೋದು. ಇವೆಲ್ಲ ಹೊಸ ಹೊಸ ಐಟಮ್. ಹೊಸ ಟಿವಿ ಅಂತ ಅನ್ಬಿಟ್ಟು ನೀನ್ ಬಂದ್ಬಿಟ್ಟು ಎದ್ಕೊಂಡು ಹೋಗ್ಬಿಟ್ರೆ ಹೆಂಗ್ ಹೇಳು? ನಡಿ, ನಿನ್ ಮೊದ್ಲು ನಡಿ, ನಿನ್ ಆಚೆ ನಡಿ ಮೊದ್ಲು. ಹೂನವ್ವ, ನೀ ಕೈ ಮುಗಿತೀನಿ, ಹೊರಟೋಗಿಲ್ಲಿಂದ. ನೋಡು, ನನ್ನ ಮಗಳು ಬಹಳ ಕಷ್ಟಪಟ್ಟೋಳಿ ಮನೆ ಕಟ್ಟಕ್ಕೆ. ಒಂದೊಂದು ವಸ್ತುಗಳು ತರಕು ಬೆವ್ರು ಸುಲ್ಸೋಳ್ ಗೊತ್ತಾ? ಎಷ್ಟು ಕಷ್ಟಪಟ್ಟೋಳಂತ ಹೆಣ್ಮಗಳಾಗಿ. ಇಂಥ ಕೆಲಸ ಮಾಡ್ಬಿಡ ಕಣವ. ಹೋಗು, ಗಂಡು ಮಕ್ಕಳಾಗಿದ್ದಿದ್ರೆ ಇಂಥ ಕೆಲಸ ಮಾಡಿದ್ರೆ ದನ ಚೆಚ್ಬಿಡ್ತಿದ್ವಿ. ಹೆಣ್ಮಗಳು ನೀನು, ಇಂಥ ಕೆಲಸ ಮಾಡಬಾರ್ದು. ಹೊರಟೋಗ್ಬಿಡು ಇಲ್ಲಿಂದ. ಏನು ನಾನ್ ಕಳ್ಳಿನ? ನೋಡಿ, ಇವಾಗ ನನ್ನ ಹತ್ರ ಸುಮ್ಮನೆ ಬೈಸ್ಕೋತೀರಾ ನೀವು. ನಾನು ಕಳ್ಳಿ ಅಲ್ಲ ನೀನು ಮಳ್ಳಿ. ನೀನು ಮಳ್ಳಿ ನೋಡಿ, ಮಳ್ಳಿಗಿಲಿ ಅಂತ ಸರಿ ಹೋಗೋದಿಲ್ಲ. ಏನೋ ಹೋಗ್ಲಿ ಪಾಪ ಅಂದ್ಬಿಟ್ಟು ಅಷ್ಟು ದೂರದಿಂದ ಬಂದಿದ್ದೀನಿ. ಅಷ್ಟು ದೂರದಿಂದ ಬಂದಿದೆಯಲ್ಲ, ಹೋಗ ಅಲ್ಲಿಗೆನೆ. ಅಲ್ಲಿಂದ ಮೆತ್ತಗೆ ಹೇಳ್ತಿದ್ದೀನಿ, ನೀನ್ ಕೇಳಂಗೆ ಇಲ್ಲ. ಒಟ್ಟಾಗೆ ಈ ಜಾಸ್ತಿ ದುಡ್ಡಿನ ಟಿವಿನ ಎತ್ಕೊಂಡು ಹೋಗ್ಬಿಡ್ಬೇಕಷ್ಟೇ. ಸಿಟಿಗೆ ತಗೊಂಡೋಗಿ ಮಾರ್ಬಿಟ್ಟು ದುಡ್ಡು ತಗೊಳ್ಳೋಣ ಅಂತ ಪ್ಲಾನ? ಅವೆಲ್ಲ ನಡೆಯಲ್ಲ. 60,000 ಕೊಟ್ಟಿರೋ ಟಿವಿಗೆ. ಮೊದಲು ಹೋಗಿಲ್ಲಿಂದ. ಅಯ್ಯೋ ನೋಡಿ ಅಜ್ಜಿ, ನಾನು ಕಳ್ಳಿನೂ ಅಲ್ಲ, ನೀವು ಅನ್ಕೊಂಡಿರೋದು ಮಳ್ಳಿನೂ ಅಲ್ಲ. ನನ್ನ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೋಗ್ತಿಲ್ಲ ಇವಾಗ, ಹೋಗ್ತಿಲ್ಲ. ಏನೋ ತಗೊಂಡು ಬಾರಿಸ್ಲ ಈಗ. ಎಡಮಗ ಅಂತ ನೋಡಲ್ಲ ಆಮೇಲೆ ನಾನು. ಅಯ್ಯೋ ಅತ್ತೆ ಏನ್ ಮಾಡ್ತಿದ್ದೀರಾ ಅಮ್ಮ? ಏನ್ ಮಾಡ್ತಿದ್ದೀರಮ್ಮ? ನೋಡವ ಜೈವ, ಯಾರೋ ಟಿವಿ ಕಳ್ಳಿ ಅವಳ ದನ ನುಗ್ಬಿಟ್ಟು ಮನೆ ಒಳಗಡೆ ಟಿವಿ ತಗೊಂಡು ನೆಟ್ಟಗೆ ಬತ್ತೋಳ. ಅವಾಗಿಂದ ಹೇಳ್ತಾ ಇದ್ದೀನಿ, ಯಾರು ನೀನು ಅಂತ ಅಂದ್ಬಿಟ್ಟು ಕೆಲಸ ಮಾಡಕ್ ಬಂದಿದ್ದೀನಿ. ನನ್ಗೇನೋ ಕೆಲಸ ಐತೆ, ಮುಖ್ಯವಾದ ಕೆಲಸ ಐತೆ ಅಂತ ಬತ್ತವಳೆ ಒಳಗಡಿಕೆ. ಏನು ಅಂತಾನು ಸರಿಯಾಗಿ ಹೇಳಿಲ್ಲ. ನೆಟ್ಟು ಟಿವಿ ತಕ್ಕ ಬತ್ತವಳಲ್ಲ, ಟಿವಿ ಬಿಚ್ಕೊಳಕ್ಕೆ. ಇವಳು ಕರೆಕ್ಟಾಗಿ ಹೇಳ್ತೀನಿ ಕೇಳವ, ಕಳ್ಳಿ ಇವಳು, ಸಿಟಿಯಿಂದ ಬಂದಿರೋ ಕಳ್ಳಿ ಇವಳು. ನಾನು ಟಿವಿನಾಗ ನೋಡಿದ್ದೆ, ಹಿಂಗೆ ಮನೆಗೂ ನುಗ್ಗಿಬಿಟ್ಟು ಚೆನ್ನಾಗಿರೋ ಐಟಮ್ಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಸಿಟಿಗೆ ಚೆನ್ನಾಗಿ ದುಡ್ಡು ಮಾಡ್ಕೊಬಿಡ್ತಾರಂತೆ ಮಾರ್ಕೊಂಡು. ಇದು ಅಂತದಕ್ಕೆ ಸೇರಿದ್ದು. ಅಯ್ಯೋ ಅತ್ತೆ ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು ಹುಡುಗಿಗೆ? ಪಾಪ ಆ ಹುಡುಗಿನ ನಾನೇ ಕರ್ಸಿರೋದು. ಹೊಸ ಟಿವಿನ ಕನೆಕ್ಷನ್ ಕೊಡೋದಕ್ಕೆ ಅಂತ ಬಂದಿರೋದು ಆ ಹುಡುಗಿ. ನೀವೆಲ್ಲ ಸೇರ್ಕೊಂಡು ಆ ಹುಡುಗಿಗೆ ಪಾಪ ತಲೆ ತಿಂತಾ ಇದ್ದೀರಾ? ನೋಡಮ್ಮ, ನೀ ಬೇಜಾರು ಮಾಡ್ಕೋಬೇಡ. ನಿನ್ ಪಡ ನೀನ್ ಟಿವಿ ಕನೆಕ್ಷನ್ ಕೊಡು. ಅವ್ರ ನಮ್ಮತ್ತೆ, ಅವ್ರ ನಮ್ಮಮ್ಮ, ಅವ್ರಿಗೆ ಗೊತ್ತಾಗಿಲ್ಲ ನೀನ್ ಯಾರು ಅಂತ. ನೋಡಿ ಜಯಕ್ಕ ಅವರೇ, ಅವಾಗಿಂದ ಹೇಳ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಇವರಿಬ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ನನ್ನ ಒಳ್ಳೆ ಕಳ್ಳಿ ತರ ನೋಡ್ತಾ ಇದ್ದಾರೆ.
ನೀವೇನಾದ್ರೂ ಇವಾಗ ಬಂದಿಲ್ಲ ಅಂದಿದ್ದಿದ್ರೆ ನನ್ನ ಕತೆ ಮುಗೀತಿತ್ತು. ಆಮೇಲೆ ನನಗೆ ಹಾಕೊಂಡಿರೋ ಬಟ್ಟೆಗೂ ಎಷ್ಟು ರೇಗಿಸ್ತಾ ಇದಾರೆ ಗೊತ್ತಾ. ನನಗೆ ಸೀರೆಗೆಲ್ಲ ಉಟ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ ಜಯಕೋರೆ. ನಾನು ಸಿಟಿಯಿಂದ ಬಂದಿರೋದು, ನಮ್ಮ ಕಡೆ ಎಲ್ಲ ಹೀಗೆ ಹಾಕೊಳ್ಳೋದು. ಆಯ್ತು ಬಿಡಮ್ಮ, ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ನಲ್ಲ, ನಿನ್ನ ಇಷ್ಟ, ನೀನು ಯಾವ ಬಟ್ಟೆನಾದ್ರೂ ಹಾಕು. ಟಿವಿ ಕನೆಕ್ಷನ್ ಕೊಟ್ಬಿಡಮ್ಮ. ಒಂದು 10 ನಿಮಿಷ ಟೈಮ್ ಕೊಡಿ, ಕನೆಕ್ಷನ್ ಕೊಟ್ಬಿಡ್ತೀನಿ. ಅಯ್ಯೋ ಸಿನೆ, ಗೊತ್ತಾಗ್ಲಿಲ್ವಲ್ಲಪ್ಪ. ಈ ಟಿವಿ ರಿಪೇರಿ ಮಾಡಲ್ಲ, ಟಿವಿ ಕನೆಕ್ಷನ್ ಕೊಡೋಳ ನೀನು? ಅಲ್ಲ ಹೇಳ್ಬೇಕು ತಾನೆ ಮುಂಚೆಗೆ. ಮತ್ತೆ ಟಿವಿ 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 ಅಂತ ಅಂದ್ಬಿಟ್ಟು ಟಿವಿ ತಕೋದ್ರೆ ನಾವು ಏನು ಅನ್ಕೋಬೇಕು? ಹೊಸ ಟಿವಿ ಅಷ್ಟೊಂದು ದುಡ್ಡು ಕೊಟ್ಟು ತಂದೋಳು ನನ್ನ ಸೊಸೆ ಅಂತ ನಮಗೆ ಭಯ ಆಗೋಗ್ಬಿಟ್ಟಿತ್ತು. ಟಿವಿ ಕನೆಕ್ಷನ್ ಕೊಡಕ್ಕೆ ಬಂದಿದ್ದೀನಿ ಕಣಜ್ಜಿ ಅಂತ ಹೇಳಿದ್ರೆ ಮುಗ್ದೋಯ್ತಿತ್ತಪ್ಪ. ಹೇಳಕ್ಕಾದ್ರೆ ಎಲ್ಲಿ ಬಿಟ್ರಿ ನೀವು? ಒಟ ಅಂತಾನೆ ಇದ್ದೀರಾ ಅವಾಗ್ಲಿಂದ. ನಮಗೆ ನಿಮ್ಮಷ್ಟೆಲ್ಲ ಮಾತಾಡೋದು ಬರಲ್ಲ ಅಜ್ಜಿ. ಇವಾಗ ಒಂದು 10 ನಿಮಿಷ ಸುಮ್ಮನಿದ್ರೆ ಟಿವಿ ಕನೆಕ್ಷನ್ ಕೊಟ್ಬಿಟ್ಟು ನಾನು ಹೊರಡ್ಬಿಡ್ತೀನಪ್ಪ. ನನಗೆಲ್ಲಾಗಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ. ಪಾಪ ಇಷ್ಟೊಂದು ತಲೆ ತಿಂತೀರಾ ನೀವು? ಈ ಪಟ್ಟಿ ತಲೆ ತಿನ್ನೋ ಅಜ್ಜಿದಿರು ನಾನು ಎಲ್ಲೂ ನೋಡಿಲ್ಲಪ್ಪ. ಬೇಜಾರು ಮಾಡ್ಕೋಬೇಡ ಕಣವ, ಬೈಕಬೇಡ ನಮ್ಮನ್ನ. ಹಳೆ ಕಾಲದವ್ರು ನಾವು, ನಮ್ಗೇನು ನಂಬಬೇಕು ಏನು ಬಿಡಬೇಕು ಒಂದು ಗೊತ್ತಾಗಲ್ಲ. ಸಿಟಿ ಜನಗಳು ಹೆಂಗ್ ನಂಬೋದು ಹೇಳು? ಹಳ್ಳಿ ಜನಗಳು ನಾವು ಮುಗ್ದ್ರು. ಆಯ್ತು ಬಿಡಜ್ಜಿ, ಇದೊಂಡ ಎಲ್ಲ ಹೇಳ್ಬಿಡ್ತೀರಾ, ಹೋಲಿ ಬಿಡಿ. ನೋಡಿ ಹಾಗೆ ಹೋಯ್ತು. ಟಿವಿ ಕನೆಕ್ಷನ್ ಕೊಟ್ಟಿದ್ದೀನಿ, ಇನ್ಮೇಲೆ ನೀವಿಬ್ರು ಆರಾಮಾಗಿ ಕುತ್ಕೊಂಡು ಟಿವಿ ನೋಡಿ. ಬಂದವ್ರಿಗೆಲ್ಲ ತಲೆ ತಿನ್ಬೇಡಿ ಹಿಂಗೆ. ಆಮೇಲೆ ಒಳ್ಳೊಳ್ಳೆದನ್ನ ನೋಡಿ. ಜಗಳ ಮಾಡೋದು, ಬೈಯೋದು, ಈ ಥರ ಕ್ವಶನ್ ಮಾಡೋದು ಇಂಥದ್ದೆಲ್ಲ ನೋಡಕ್ ಹೋಗ್ಬೇಡಿ. ನೀನು ಆಯ್ತು ಬಿಡವ, ಏನೋ ಒಂದು 2 ಧಾರಾವಾಹಿ ನೋಡ್ತೀವಿ ಅಷ್ಟೇ ನಾವು. ಆಯ್ತು ಸರಿ ಜಯಕ್ಕ, ಬರ್ತೀನಿ ನಾನು. ಕಾಸು ರಾಮಣ್ಣವರೇ ಕೊಟ್ಟಿದ್ದಾರೆ. ಆಯ್ತಪ್ಪ, ಆಯ್ತು ಹೋಗ್ಬಾ. ಮತ್ತೆ ಇನ್ನೊಂದ್ಸತಿ ಯಾವಾಗನ ಟಿವಿ ರಿಪೇರಿ ಬಂತು ಅಂದ್ರೆ ನಿನ್ಗೆ ಫೋನ್ ಮಾಡಿಸ್ತೀನಿ. ಮಾಡ್ರಿ ಬರ್ತೀನಿ. ಅರೆ ಇನ್ಮೇಲೆ ದೊಡ್ಡ ಟಿವಿ ನೋಡ್ಬಂದ್ ನಾವು. ಕಣವ ಕಮಲವ, ಇನ್ಮೇಲೆ ಇದ್ರಾಗೆ ನೋಡೋಣ. ಅಮೃತಧಾರೆ ಧಾರಾವಾಹಿ ನೋಡಕ್ ಮಸ್ತ್ ಐತೆ ಅಂತ ಅಂತಿದ್ರು. ನೋಡ್ಬೇಕು. ಪಾಪ ಕ್ಯಾನ್ಸರ್ ಬಂದ್ಬಿಟ್ಟೈತಂತೆ. ಹೌದಾ? ಅಯ್ಯೋ ಪಾಪ. ನೋಡೋಣ ಮುಂದೆ ಏನಾಗ್ತದೆ ಅಂದ್ಬಿಟ್ಟು. ಜಯವ, ಟಿವಿ ಹಾಕೊಡ್ಕೊಡವ, ಸಂಜೆಗೆ ಹಾಕೊಟ್ಬಿಡು. ಇಬ್ರು ಕುತ್ಕೊಂಡು ನೋಡ್ತೀನಿ. ಇಬ್ರು ಬೇಡ, ಎಲ್ಲರೂ ಬೇಗ ಹೊತ್ತಿ ಮುಂಚೆ ಊಟ ಮುಗಿಸ್ಕೊಂಡು ಕುತ್ಕೊಳ್ಳೋಣ. ಆಯ್ತತ್ತೆ, ಬೇಗ ಅಡಿಗೆ ಮುಗಿಸ್ತೀನಿ. ಇನ್ನೇನು ಹುಡುಗರು ಬರೋ ಹೊತ್ತಾಯ್ತಲ್ಲ, ಹಂಗೆ ಸೊಪ್ಪು ತಗೋ ಬನ್ನಿ ಅಂತ ಹೇಳಿದೀನಿ ಅವ್ರಿಗೂ. ಬೇಗ ಬಸ್ಸಾರು ಮಾಡಿ ಮುದ್ದೆ ಕಟ್ಟಿಟ್ಬಿಡ್ತೀನಿ. ಹೊತ್ತಿ ಮುಂಚೆ ಊಟ ಮಾಡಿ ಇಲ್ಲೇ ಟಿವಿ ನೋಡ್ತಾ ಕುತ್ಕೊಳ್ಳೋಣ. ದೇವಾ, ಆಮೇಲೆ ನಾನು ಮತ್ತೆ ಕಮಲವ್ವ ಇಲ್ಲೇ ಮನಿಕತ್ತೀವಿ, ನಡುಮನೆಯಲ್ಲೇನೆ. ರೂಮ್ ಗಿಮೆಲ್ಲ ಏನು ಬೇಡ, ನೀವು ರೂಮ ಮನಿಕಳ್ರಿ. ಅಲ್ಲಮ್ಮ, 3 ರೂಮ್ ಕಟ್ಸ್ಬಿಟ್ಟು ನೀವು ಇಲ್ಲಿ ಮನಿಕತ್ತೀನಿ ಅಂತೀರಲ್ಲ, ರೂಮಗೆ ಮನಿಕಳಿ. ಹುಡುಗರು, ನಾನು, ಆಮೇಲೆ ಇವರು ನಮ್ಮ ಯಜಮಾನರು ಎಲ್ಲರೂ ಇನ್ನೂ 2 ರೂಮ್ ಖಾಲಿ ಇದಾವಲ್ಲ, ಮಲ್ಕೊಳ್ರಿ. ಅಯ್ಯೋ ಬೇಡ ಕಣವ, ಇಲ್ಲೇ ಮನಿಕತ್ತೀವಿ ಟಿವಿ ನೋಡ್ಕೊಂಡು. ನಾವು ಮನಿಕೊಳ್ಳೋದು ಲೇಟು. ಉಕಡವ ಜೇವ, ನೀ ರೂಮ ಮನಿಕಳ್ರಿ, ನಾವು ನಿಧಾನಕ್ಕೆ ಮನಿಕತ್ತೀವಿ. ಆಯ್ತು, ನಿಮ್ಮಿಷ್ಟ. ಇಲ್ಲನ ಮನಿಕಳ್ರಿ, ರೂಮಗನ ಮನಿಕಳ್ರಿ, ನಿಮ್ಮ ಮನೆ ಎಲ್ಲಾದ್ರೂ ಮನಿಕಳ್ರಮ್ಮ. ಜಯಕ, ವಾ ಗಿರ್ಜಿ, ಬಾರೇ ಬಾ ಮಗನ್ ಕರ್ಕ ಬಂದ್ಬಿಟ್ಟಿದ್ದೆ. ಅವತ್ತು ನೋಡಿ ಕರ್ಕ ಬರಲಿಲ್ಲ ಗೃಹ ಪ್ರವೇಶದ ದಿನ, ಇವತ್ತನೇ ಕರ್ಕ ಬಂದಲ್ಲ. ಬಾರೋ ಶಿವು, ಬೂಂದಿ ಖಾರ ಕೊಡ್ತೀನಿ ಬಾ, ಗೃಹ ಪ್ರವೇಶದ್ದು ತಿನ್ನುವಂತೆ ಕುತ್ಕೊಂಡು. ಮುಚ್ಚ ಬಾಯ್ನ, ಇವನೊಬ್ಬ ಯಾವಾಗಲೂ ತಿನ್ನೋದ್ರಲ್ಲಿ ಇರ್ತಾನೆ. ಜಯಕ, ಏನು ಕೊಡ್ಬೇಡ, ಸುಮ್ನಿರ. ಅದ್ಯಾಕ ಹಂಗಂತಿ? ತಿನ್ಲಿ ಬಿಡು, ಹುಡುಗ ಇಲ್ಲಿ ಎಷ್ಟು ತಿಂದದು. ಅಯ್ಯೋ ಆಂಟಿ, ಹಂಗಲ್ಲ, ಇವ್ ನಮ್ ನೋಡಿದ್ರೆ ಹಿಂಗವನ್ ಅಷ್ಟೇ ಸಣ್ಣಕ್ಕೆ, ಇನ್ನ ಚಿಕ್ಕವನ್ ಅನ್ಕೋಬಿಡ್ರಿ. ನೀವ್ ಎಷ್ಟೊಂದು KG ಕೊಟ್ರು ಖಾಲಿ ಮಾಡ್ಬಿಡ್ತಾನೆ ಇವನು. ಬೇಡ ಹೊಟ್ಟೆ ನೋವು ಅಂತ ರಾತ್ರಿ ಎಲ್ಲ ಬಡ್ಕತ್ತದ ಇದು, ಬೇಡ. ಅಯ್ಯ ಪಾಪ, ಹುಡುಗ ಅಷ್ಟು ಕೇಳ್ತೈತೆ, ಹೋಗವ ಜಯವ, ತಂದ್ಕೊಡೋಗು. ತಿನ್ನಿಸ್ದಾಗ ತಿನ್ನಿ ಸುಮ್ನಿರವ ಗಿರ್ಜವ. ಬೇಡ ಅಂತ ಯಾಕಂತಿ? ಪಾಪ ಹುಡುಗನ ಗೃಹ ಪ್ರವೇಶಕ್ಕೂ ಕರ್ಕೊಂಡ್ ಬರ್ಲಿಲ್ಲ. ಏನ್ ತಿಂತಾನ ತಿನ್ಲಿ ಬಿಡುವ. ಇನ್ನೇನು ಈಗಲೇ ಆಗ ನಮ್ಮ ಹುಡುಗರು ಬರ್ತಾವ ಮನೆಗೆ, ಆಡ್ಕೊಂಡಿರ್ತಾನೆ ಸ್ವಲ್ಪ ಹೊತ್ತು. ನೀನು ಹೋಗು ಒಂದು ಸಂಜೆಗೆ. ಆಯ್ತು ಹೇಳಂಟಿ, ಇರ್ತೀನಿ. ಇರೋಣ ಅಂತಾನೆ ಬಂದೆ, ಬಂದೆ. ಹುಡುಗರು ಬರೋ ಹೊತ್ತಾಯ್ತಲ್ಲ, ಕೃಷ್ಣನು ಬಂದಿರ್ತಾನೆ ಇವನ ಜೊತೆ ಆಡೋದಕ್ಕೆ ಅಂದ್ಬಿಟ್ಟು ಬಂದೆ ಇಷ್ಟೊತ್ತಲ್ಲಿ ಕರ್ಕೊಂಡು. ಇನ್ನು ಬರ್ಲಿಲ್ವಾ? ಇನ್ನೇನು ಈಗಲಾಗ್ಲೇ ಬರ್ತಾರ ಕಣವ, ಬಾ ಕೂತ್ಕ. ಅಯ್ಯೋ ಇದ್ಯಾಕೆ ಗಿರ್ಜಿ, ಮೇಲ್ ಕೂತ್ಕಳೆ. ಅಯ್ಯೋ ಬ್ಯಾಡ್ ಬಿಡ್ಜಿ ಅಕ್ಕ, ಇಲ್ಲೇ ಕೂತ್ಕೋತೀನಿ. ಆಂಟಿ, ನೀವಿಬ್ರು ಮೇಲ್ ಕೂತ್ಕೊಳ್ಳಿ, ನಾನು ಇಲ್ಲೇ ಕೂತ್ಕೋತೀನಿ. ಇದ್ಯಾಕವ ಕೆಳಗಡೆ ಕೂತ್ಕೊಳಕ್ ಹೋದೆ? ಮೇಲೆ ಕೂತ್ಕೊಂಡಿದ್ರೆ ಆಗಿರೋದು. ನಾವಿಲ್ಲೆಲ್ಲ ಕೂತ್ಕೋತಿದ್ವಪ್ಪ. ಇಲ್ಲಿ ಬಿಡಿ ಆಂಟಿ, ಇಲ್ಲೇ ಕೂತ್ಕೋತೀನಿ. ಶಿವು, ನೀನ್ ಇಲ್ಲೇ ಇರೋ, ನಾನು ಹೋಗಿ ಬೂಂದಿ ಖಾರ ತಗೊಂಡ್ಬರ್ತೀನಿ, ತಿನ್ನುವಂತೆ. ಬಾರ ಶಿವು, ಇದ್ ಕಡೆ ಬಾ, ಕುಕ್ಕ ಬಾ ಇಲ್ಲಿ. ಬಿಡವ, ಇಲ್ಲೇ ಆಡ್ಕೊಳ್ಳಿ, ಎಲ್ಲ ಒಂದ್ ಕಡೆ ಕೂತ್ಕೊಳ್ಳಿ ತಿಂದು. ಶಿವು, ನೀನ್ ಎಲ್ಲಾರ ಕೂತ್ಕೊಂಡು ತಿನ್ನಪ್ಪ, ಚೆಲ್ಕೊಂಡು ಪರವಾಗಿಲ್ಲ, ಎತ್ತಾಕಿದ್ರೆ ಆಯ್ತು. ಟಿವಿ ಕೇಳ್ತೈತೆ ಹುಡುಗ. ಜೇವ, ಟಿವಿ ಅಂತ ಹಾಕೊಡವ. ಆಯ್ತು ಬಾ, ಕುತ್ಕೋ ಬಾ, ಹಾಕೊಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಹೇಗಿತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ.
ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಒಂದು ಸೀರಿಯಲ್ ರೂಪದ ಸ್ಟೋರಿನ ಹಾಕ್ತಾ ಇದ್ದೀವಿ, ಜಯಕ್ಕನ ಸಂಸಾರ ಅಂತ. ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿದ್ದೀವಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಆದಷ್ಟು ಬೇಗ 700 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ. ಈಗ 677 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಇನ್ನು 23 ಜನ ಬಾಕಿ ಇದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಕಟ್ಟಾಗೋದಿಲ್ಲ. ಪ್ಲೀಸ್ 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 ಇದು ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಹಾಗೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಇನ್ನೂ ಹೆಚ್ಚೆಚ್ಚು ಲೆಂತಿಯಾಗಿರೋ ವೀಡಿಯೋಗಳನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದೊಂದು ವೀಡಿಯೋ ಕೂಡ 20-20 ನಿಮಿಷ ವೀಡಿಯೋಸ್ನ, ಅಂದರೆ ಒಂದೊಂದು ವೀಡಿಯೋನೂ ಕೂಡ ನಾನು 20-20 ನಿಮಿಷ ಲೆಂತಿಯಾಗಿ ವೀಡಿಯೋಸ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ಆ ರೀತಿ ಜಯಕ್ಕನ ಸಂಸಾರ ಸ್ಟೋರಿನ ನೀವು ನೋಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡೋಣ ಇವತ್ತೆಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಂತ. ಹಾಗೆ ನಂದು ಇನ್ನೊಂದು ಚಾನಲ್ಲು ನಾನು ಪೋಸ್ಟಲ್ಲಿ ಹಾಕಿದೆ, ಕಮ್ಯುನಿಟಿ ಪೋಸ್ಟ್ನಲ್ಲಿ ನೋಡಿ ದಯವಿಟ್ಟು ಪೋಸ್ಟ್ನ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಅದರ ಲಿಂಕ್ ಹಾಕಿರ್ತೀನಿ, NM ಕನ್ನಡ ಸ್ಟೋರೀಸ್ ಅಂತ ಹೇಳ್ಬಿಟ್ಟು. ಅದು ಕೂಡ ಇದೇ ರೀತಿ ಸ್ಟೋರಿ ಅಲ್ಲ, ಅದು ಒಂದೊಂದು ಸ್ಟೋರಿನೂ ಡಿಫ್ರೆಂಟ್ ಇರುತ್ತೆ, ಆದರೆ ಅದು ಬೇರೆ ಅನಿಮೇಷನಿಂದ ಮಾಡಿರೋದು. ದಯವಿಟ್ಟು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲಿಂಕ್ ಕೊಟ್ಟಿರ್ತೇನೆ. ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ, ತಪ್ಪದೇ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಲವ್ ಯು ಆಲ್.